ಶ್ರೀಕಂಠದತ್ತ ಒಡೆಯರ್ ಅವರು ಹಿಂದೆ ಕಾಂಗ್ರೆಸ್ ಇಂದ 4 ಬಾರಿ ಗೆದ್ದಿದ್ದಂತವರು. ಬಟ್ ಅವರು ಬಿಜೆಪಿಗೆ ಹೋಗಿ ನಿಂತ ಸಂದರ್ಭದಲ್ಲಿ ಸೋತಿದ್ದರು. ಸೊ ಹಾಗಾಗಿ ಮೈಸೂರಿನ ಜನ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಹೇಳಕ್ಕಲ್ಲ. ಬಟ್ ಈ ಬಾರಿ ಯದುವೀರ್ ಬಹಳ ಹೆಂಗಿದ್ದಾರೆ. ಆಮೇಲೆ ಪ್ರತಾಪ್ ಸಿಂಹ ಅವರು ಕೂಡ ಹಿಂದೆ ಮಾಡಿದಂತ ಕಾರ್ಯ ಬಿಜೆಪಿಯಿಂದ ರಾಜ್ಯಕ್ಕೆ ಜಿಲ್ಲೆಗೆ ಅನುಕೂಲ ಆಗಿದೆ. ಈ ಕಾರಣಕ್ಕಾಗಿ ತನಗೆ ಮತ ಅನ್ನುವಂಥದ್ದನ್ನ ಅವರು ನಿರೀಕ್ಷೆಯಲ್ಲಿದ್ರು. ಆರಂಭಿಕ ಹಂತದಲ್ಲಿ ಆ ಟ್ರೆಂಡ್ ಕೂಡ ಕಾಣ್ತಾ ಇದೆ. 201 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಇಂಡಿಯಾ. 275 ಕ್ಷೇತ್ರವನ್ನ ಅಂದ್ರೆ ಮ್ಯಾಜಿಕ್ ನಂಬರ್ ಅನ್ನ ತಲುಪಿದೆ ಮುನ್ನಡೆಯಲ್ಲಿ ಎನ್ಡಿಎ. ನಿಜ ಏನು ಅಂದ್ರೆ ಯದುವೀರ್ ನಾನೆಲ್ಲೋ ಎಸಿ ರೂಮ್ ಅಲ್ಲೇ ಇರ್ತೀನಿ ಅನ್ನುವಂತ ಮಾತುಗಳೇನಿತ್ತಲ್ಲ ಅದನ್ನು ಸುಳ್ಳು ಮಾಡ್ತಾ ಹೋದ್ರು. ಹೌದು. ಜೊತೆಗೇನು ಅಂತಂದ್ರೆ ಈ ಮೋದಿ ಅವರು ಬಂದು ಕಾರ್ಯಕ್ರಮ ಮಾಡಾದ್ಮೇಲೆ ಅಲ್ಲಿ ಬಿದ್ದಂತ ಕಸನ ಗಂಡ ಹೆಂಡತಿ ನಿಂತ್ಕೊಂಡು ಎತ್ತಿದ್ದು ಅದೆಲ್ಲದೂ ಕೂಡ. ಆಮೇಲೆ ಚಾಯ್ ಪೇ ಚರ್ಚಾ, ಹೌದು, ಅಲ್ಲಿ ಯಾವುದೋ ಒಂದು ಶೆಡ್ ಅಲ್ಲಿ ಟೀ ಕುಡಿದು ಮಾತಾಡಿದ್ದು, ಹೌದು, ಇವೆಲ್ಲವೂ ಕೂಡ ನಾನು ಕೂಡ ಜನಸಾಮಾನ್ಯರ ಜೊತೆಗೆ ತುಂಬಾ ಜನ ಹೊಂದ್ಕತೀನಿ ಅನ್ನುವಂತ ಸಂದೇಶ ಮಾನಿಸಿದ್ರು. ಬಿಜೆಪಿ ಅಭ್ಯರ್ಥಿ ಮನೇಕಾ ಗಾಂಧಿ ಹಿನ್ನಡೆ, ಮಗನಿಗೆ ಟಿಕೆಟ್ ತಪ್ಪಿಸಿದ್ರು, ತಾಯಿ ಟಿಕೆಟ್ ಕೊಟ್ಟಿದ್ರಿ ಸರಿ. ಹೌದು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಮತ್ತೆ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. 33,168 ಮತಗಳಿಂದ ಕುಮಾರಸ್ವಾಮಿ ಮುನ್ನಡೆ. ವೆರಿ ಇಂಪಾರ್ಟೆಂಟ್ಲಿ, ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಎಚ್ ಡಿ ಕುಮಾರಸ್ವಾಮಿ 87,042 ಮತಗಳನ್ನು ಪಡೆದಿದ್ದಾರೆ ಸ್ಟಾರ್ ಚಂದ್ರು ಎದುರುಗಡೆಗೆ. ಬೆಂಗಳೂರು ಇದು ಬಹಳ ಗಮನಿಸಬೇಕಾದಂತಹ ಸಂಗತಿ. 3 ಬಾರಿ ಗೆದ್ದಿದ್ದಾರೆ. 4ನೇ ಬಾರಿ ಅವರು ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ನಿಂದ ಮನ್ಸೂರ್ ಅಲಿ ಖಾನ್, ರಹೀಂ ಖಾನ್ ಅವರ ಪುತ್ರ, 10,255 ಮತಗಳು ಅವರು ಪಡೆದಿರುವಂತದ್ದು ಮನ್ಸೂರ್ ಅಲಿ ಖಾನ್. ಪಿಸಿ ಮೋಹನ್ 8,228 ಮತಗಳನ್ನ ಪಡೆದು ಈ ಮುಖ್ಯವಾಗಿ ಬಹಳ ಏನು ಹಿನ್ನಡೆ ಅಲ್ಲ, ಅಲ್ಪ ಹಿನ್ನಡೆಯನ್ನ ಆರಂಭಿಕ ಹಂತದಲ್ಲಿ ಅವರು ಕಂಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ ರಾಜ್ಯದಲ್ಲಿ ಅತಿ ಕಡಿಮೆ ಮತದಾನ ಆದಂತ ಕ್ಷೇತ್ರಗಳಲ್ಲಿ ಒಂದು. ಅದು ಕಾರಣ ಬೇರೆ ಬೇರೆ ಇರಬಹುದು. ಮಂಡ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾನ ಆದಂತದ್ದು. ಕಳೆದ ಬಾರಿನೇ ದಾಖಲೆ 80%, ಈ ಬಾರಿ 81.7% ಮಂಡ್ಯದಲ್ಲಿ ಆಗಿರುವಂತದ್ದು. ಹೀಗಾಗಿ ಚಾಮರಾಜನಗರದಲ್ಲೂ ಅಷ್ಟೇ ದಾಖಲೆ ಮತ ಆಗಿದೆ ಈ ಸಲ. ಇದೆಲ್ಲ ಸೋಲು ಗೆಲುವಿನ ಮೇಲೆ ಹೆಂಗ್ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, ಜಯಪ್ರಕಾಶ್ ಹೆಗಡೆ ಅವರು ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸೊ ಕರ್ನಾಟಕ ಫಲಿತಾಂಶದ ವಿವರಗಳನ್ನು ನೋಡ್ತಾ ಇದ್ದೀವಿ. 19 ಕ್ಷೇತ್ರಗಳಲ್ಲಿ ಬಿಜೆಪಿ, 19 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 6 ಕ್ಷೇತ್ರಗಳಲ್ಲಿ ಮುನ್ನಡೆ. ಇನ್ನು ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆ. ಜೆಡಿಎಸ್ ಗಮನಿಸಬೇಕಾದಂತ ಸಂಗತಿ ಇದು. 3 ಕ್ಷೇತ್ರಗಳಲ್ಲಿ. ಆಮೇಲೆ ಬಹುಶಃ ಇವರಿಬ್ಬರ ಈ ಮೈತ್ರಿಯ ಕಾಂಬಿನೇಷನ್ ಏನಾದ್ರೂ ಈ ಬಾರಿ ವರ್ಕೌಟ್ ಆಗಿದ್ದೇ ಆದಲ್ಲಿ ಇದು ಮುಂದುವರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ. ಹಾಗಾಗಿ ರಾಜ್ಯದ ರಾಜಕೀಯದ ಮುಂದಿನ ಹಾದಿಯನ್ನ ನಿರ್ಧರಿಸಬಲ್ಲಂತ ಫಲಿತಾಂಶ ಕೂಡ ಆಗಿರುತ್ತೆ ಇದು. ಅಗೈನ್ ಈಗ ದೆಹಲಿಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎನ್ಡಿಎ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಎನ್ಡಿಎ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಚಂದ್ರಪ್ಪ ಅವರ ವಿರುದ್ಧವಾಗಿ ಅಲ್ಪ ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಮೊದಲ ಸುತ್ತಿನಲ್ಲಿ ನೋಡಿ ಹೆಂಗಿದೆ ಫೈಟು. 75 ಮತಗಳ ಮುನ್ನಡೆ ಅಷ್ಟೇ. ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರು ಎಸ್ಸಿ ರಿಸರ್ವ್ ಕ್ಷೇತ್ರ ಯಾವುದು ಚಿತ್ರದುರ್ಗ, ಅಲ್ಪ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರ ಮುನ್ನಡೆ ಮುಂದುವರಿತಾ ಇದೆ. 8,949 ಮತಗಳ ಅಂತರದಲ್ಲಿ ಒಡೆಯರ್ ಅವರು ಮುನ್ನಡೆಯನ್ನ ಸಾಧಿಸಿದ್ರೆ, ಲಕ್ಷ್ಮಣ್ ಅವರು ಹಿಂದೆನೆ ಬರ್ತಾ ಇದ್ರೆ. ಬಟ್ ನೋಡ್ಬೇಕಿದೆ ಇದು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿನ ಬೂತ್ ಓಪನ್ ಆಗಿರೋದು ಏನು ಅಂತ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಮೈಸೂರಿನಲ್ಲಿ ಬಹುಶಃ ಈ ಸಲ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಪಕ್ಕದ ಚಾಮರಾಜನಗರದಲ್ಲಿ ಅವರು ದೈವಾಧೀನರಾಗೋಕ್ಕಿಂತ ಮುನ್ನ ಕಾಂಗ್ರೆಸ್ ಕಡೆಗೆ ಸ್ವಲ್ಪ ಒಲವು ತೋರಿಸಿದ್ದು ಬಹುಶಃ ಕಾಂಗ್ರೆಸ್ಗೆ ಪ್ಲಸ್ ಆಗಿರಬಹುದಾದಂತ ಚಾನ್ಸಸ್ ಇದೆ. ಅದು ಚಾಮರಾಜನಗರದಲ್ಲೂ ಅಷ್ಟೇ, ಪಕ್ಕದ ಮೈಸೂರಿನಲ್ಲೂ ಅಷ್ಟೇ. ಭಾರಿ ಮುನ್ನಡೆ ನೋಡಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಭಾರಿ ಮುನ್ನಡೆ, 20,000 ಮತಗಳ ಮುನ್ನಡೆ. ಅದು ಯಾರು ಜೊಲ್ಲೆ ಫ್ಯಾಮಿಲಿಯ ವಿರುದ್ಧವಾಗಿ ಅಂತ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧವಾಗಿ 2ನೇ ಬಾರಿಗೆ ಅವರು ಮತ್ತೆ ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಅಲ್ಪ ಮುನ್ನಡೆಯನ್ನ ಆರಂಭಿಕ ಹಂತದಲ್ಲಿ ಕಾಯ್ದುಕೊಂಡಿದ್ದಂತ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗ ಭಾರಿ ಮುನ್ನಡೆ ಕಡೆಗೆ ಸಾಗ್ತಾ ಇದ್ದಾರೆ. ಅದು ರಾಜ್ಯದಲ್ಲಿ ಕಾಂಗ್ರೆಸ್ನ ಮುನ್ನಡೆ ಕ್ಷೇತ್ರಗಳು ಸದ್ಯಕ್ಕೆ 6, ಜೆಡಿಎಸ್ ಮುನ್ನಡೆ ಸಾಧಿಸ್ತಾ ಇರುವಂತದ್ದು 3ಕ್ಕೆ 3, ಬಿಜೆಪಿ 19.